ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ನನ್ನ ಕೈ ರೇಖೆಗಳೇ ಕಾಣಿಸ್ತಾ ಇಲ್ವಲ್ಲಪ್ಪ. ಏನಾರ ಮಲಗಿ ತೊತ್ನಲ್ಲಿ ಯಾವನಾರ ಬಂದು ಉಜ್ಕೊಂಡು ಹೊಂಟೋದ್ನ ಹೆಂಗೋ ಕಾಣಲ್ಲಪ್ಪ ಶಿವನೇ. ಇವತ್ತಿನ ಊಟ ತಿಂಡಿ ಖರ್ಚಿಗೆ ಯಾರ ಜ್ಯೋತಿಷ್ಯ ಕೇಳರ್ನ ಸಿಗಂಗ್ ಮಾಡಪ್ಪ ತಂದೆ ಪರಮಾತ್ಮ. ಯಾರೋ ಇಬ್ರು ಬರ್ತಾ ಇದ್ದಾರೆ. ದೇವ್ರೇ, ನನ್ನ ಕೂಗು ನಿನ್ನ ಕೇಳಿಸ್ಬಿಡ್ತಲ್ಲ ಸ್ವಾಮಿ. ಮಗ, ಈ ತಾಯ್ತ ತೆಗ್ದ್ಬಿಡು. ಏಕೆ? ಈಗ ಹೋಗ್ತಿರೋ ವ್ಯಕ್ತಿ ತುಂಬಾ ಪವರ್ಫುಲ್. ಅವ್ರು ಇದನ್ನ ನೋಡಿ ಏನಾದ್ರೂ ಹೇಳ್ಬಿಡ್ತಾರೆ. ತೆಗ್ದು ಜೋಬಲ್ ಹಾಕೋಬೇಡು. ಬನ್ನಿ ಬನ್ನಿ ಬನ್ನಿ. ಮೇಲ್ಕೋಟೆ ಸ್ವಾಮಿ, ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ? ಬನ್ನಿ ಬನ್ನಿ ಬನ್ನಿ. ನಡೀತಾ ಇರೋದು, ನಡಿಬೇಕಾಗಿರೋದು ಎಲ್ಲ ಪಿನ್ ಟು ಪಿನ್ ಹೇಳ್ಬಿಡ್ತೀನಿ. ಬನ್ನಿ ಬನ್ನಿ ಸ್ವಾಮಿ ಬನ್ನಿ. ಮೊದ್ಲೇ ಮದ್ವೆ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಮುಂದೆ ಏನಾಗ್ಬೇಕಂತ ತಿಳ್ಕೊಬೇಕಿದ್ರೆ ನಮ್ಗಿರೋದು ಒಂದೇ ಒಂದ್ ದಾರಿ, ಅದು ಜ್ಯೋತಿಷ್ಯ. ಬನ್ನಿ ಸ್ವಾಮಿ ಬನ್ನಿ. ನೀವ್ ಹಿಂಗ್ ಬಂದ್ರೆ ನಿಮ್ ಕೈಯಲ್ಲಿರೋ ರೇಖೆಗಳನ್ನೆಲ್ಲ ನೋಡಿ ರಂಗ ರಂಗಾಗಿರೋ ಭವಿಷ್ಯನ ಹೇಳ್ಬಿಡ್ತೀನಿ. ಲೋ ಸ್ವಾಮಿ, ಯಾರು ಇವರು? ನಮ್ಮ ಹೆಸರು ಬೇರೆ ಕರೆಕ್ಟಾಗಿ ಕರಿತಿದ್ದಾರೆ, ಆದ್ರೆ ಇವ್ರು ಕರೆಯೋ ಸ್ಟೈಲೇ ಕರೆಕ್ಟ್ ಆಗಿಲ್ವಲ್ಲೋ. ಒಳ್ಳೇದ್ ನಡಿಬೇಕಾದ್ರೆ ಜಾಸ್ತಿ ಯೋಚನೆ ಮಾಡಬಾರ್ದು. ನೀನ್ ಬಾ ಬಾ ಬಾ. ಬನ್ನಿ ಅಪ್ಪ ಬನ್ನಿ ಸ್ವಾಮಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ. ಬಂದೇಟ್ಗೆ ನೀವು ಕೈಯ ಕೊಡ್ತಾ ಇದ್ದೀರಿ ಅಂತ ಅಂದ್ರೆ ನೀವು ಲೈಫ್ ಅಲ್ಲಿ ಯಾರಿಗೂ ಕೈ ಕೊಟ್ಟ ಅಭ್ಯಾಸ ಇಲ್ಲ ಅನ್ಸುತ್ತೆ ಅಲ್ಲೂರಾ? ನಿಮ್ಮ ರೇಖೆಗಳೆಲ್ಲ ಉಂಡು ತಿಂದು ದೃಢಕಾಯವಾಗಿ ಸ್ಪಷ್ಟವಾಗಿವೆ. ಅಂದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ, ಚೆನ್ನಾಗಿದೆ ಅಂತ ಅಂದೆ. ಹಂಗ? ಅಯ್ಯೋ 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 ಅಯ್ಯೋ, ರೇಖೆಗಳೆಲ್ಲ ಆಲದ ಮರದ ಬೇರುಗಳು ತರ ಚೆನ್ನಾಗೆಲ್ಲ ಹರಡ್ಕೊಂಡ್ಬಿಟ್ಟಿದಾವೆ. ಈ ಕೊನೆ ರೇಖೆ ಇದೆಯಲ್ಲ, ಯಾವ್ದು ಯಾವ್ದು ಯಾವ್ದು? ಇದು 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 ಸ್ವಲ್ಪ ಹಳ್ಳ ದಿಬ್ಬ ಹತ್ತಾ ಇದೆ. ಅದು ಸ್ವಲ್ಪ ಶಾಂತಿ ಪೂಜೆ ಮಾಡಿಸ್ಬಿಟ್ರೆ ಎಲ್ಲ ಸರಿ ಮಾಡ್ಬಿಡ್ತೀನಿ. ಆಹಾ, ಅಯ್ಯೋ ಅಯ್ಯೋ ಅಯ್ಯೋ. ಸ್ವಾಮಿಗಳೇ, ಮುಖ್ಯವಾಗಿ ಅಲ್ಲಿ ಕಲ್ಯಾಣ ರೇಖೆ ಇದೆಯಾ? ಅದು ಎಲ್ಲಿದೆ? ಏನ್ ಮಾಡ್ತಿದೆ? ಹೇಗಿದೆ? ಒಂದ್ ಸ್ವಲ್ಪ ನೋಡಿ ಹೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಬಿಟ್ಟು ಬಿಡ್ತೀನಾ? ಕಂಡು ಹಿಡ್ದೇ ಹಿಡಿತೀನಿ, ನೋಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ಈಗ ತಾನೇ ನೀವು ಒಂದ್ ಹೆಣ್ಣನ್ ಮನೆಗೆ ಹೆಣ್ಣೋಡಕ್ ಹೋಗಿದ್ರಿ ಅಲ್ವಾ? ಅಲ್ಲಿ ಢಮಲ್ ಢುಮಿಲ್ ಅಂತ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಆಗಿರ್ಬೇಕಲ್ವಾ? ಅಯ್ಯೋ ಸ್ವಾಮಿಗಳೇ, ಯಾಕೆ ಕೇಳ್ತೀರಾ? ಕೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು. ಅಯ್ಯೋ 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 ಅಯ್ಯಯ್ಯೋ ಅಯ್ಯೋ ಸ್ವಾಮಿಗಳೇ, ಅಯ್ಯೋ ಏನಾಯ್ತು ಸ್ವಾಮಿಗಳೇ? ಮತ್ತೆ ಕಲ್ಯಾಣ ರೇಖೆ ಎದ್ದುವ ತದ್ದುವ ಬಿದ್ದು ಓಡ್ತಾ ಇದೆ. ಸ್ವಾಮಿಗಳೇ, ಎಲ್ಲೂ ಹೋಗ್ದಿರೋಂಗೆ ಗಟ್ಟಿಗೆ ಇಟ್ಕೊಳ್ಳಿ. ಓಡ್ತಿದೆ ಅಂತ ಅಂದ್ರೆ ಓಡ್ತಾ ಇದೆ ಅಂತ ಅರ್ಥ ಅಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಓ ಅಯ್ಯೋ 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 ಅಯ್ಯಯ್ಯೋ ಅಯ್ಯಯ್ಯೋ ಸ್ವಾಮಿ, ನೀವ್ ಹಿಂಗ ಅಯ್ಯಯ್ಯೋ ಅಂತ ಬಡ್ಕೊತಿದ್ರೆ ನೋಡಿದ ಜನ ನಮಗ್ ಬಡ್ಕೊಳ್ತಾರ, ಗಿಫ್ಟ್ ಕೊಟ್ಟು ಹೋಯ್ತಾರ ಅಷ್ಟೇ. ಅಂದ್ರೆ ನಿಮ್ಮ ರೇಖೆಗಳು ಚೆನ್ನಾಗಿದ್ದಾಗ, ನಾನು ಖುಷಿ ಆದಾಗ ಹಿಂಗೆ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಇರ್ತೀನಿ. ನೀವು ಭಯ ಪಟ್ಕೋಬೇಡಿ. ನಿಮ್ಮ ಕಲ್ಯಾಣ ರೇಖೆ ನೀವು ಅನ್ಕೊಂಡಿದ್ಕಿಂತ ಬೇಗ ಬರ್ತಾ ಇದೆ. ಆದಷ್ಟು ಬೇಗ ನಿಮಗೆ ಮದುವೆ ಆಗುತ್ತೆ. ಅಯ್ಯೋ, ಅಷ್ಟೇ ಅಲ್ಲ, ಆ ಹುಡುಗಿ ಅಂದ್ರಲ್ಲ, ಅಷ್ಟೇ ಸಾಕು. ಸಮಯ ₹100 ಕೊಡು. ಮದ್ವೆಗೆ ಹಾಕ್ತಿಯಲ್ಲ, ಅದ್ರಲ್ಲಿ ಮುರ್ಕೊಳ್ಳಿವಂತೆ ಕೊಡು. ಮದ್ವೆಗೆ ನಾನು ಬರಲ್ಲ. ನೀನ್ ಬರಿಲ್ಲ ಅಂದ್ರೆ ಮುಯ್ ಕೊಡ್ಲೇಬೇಕು. ಕೊಡು. ₹100 ಇನ್ನಿನ್ನೂರು ರೂಪಾಯಿ.
200 ರೂಪಾಯಿ ಸರಿ ಸ್ವಾಮಿಗಳೇ. ಸ್ವಾಮಿ ಯಾಕಡೆ ಹೊಂಟೋಗ್ಬಿಟ್ರು? ಅಯ್ಯೋ ಭಗವಂತ, ಸದ್ಯ ಸಿಕ್ಕಿ ಸೀರುಂಡೆ. ನಂದು ಇಲ್ಲೇ ಪಕ್ಕದ ಅಂಗಡಿ. ಹ್ಮ್. ವೆಂಕಟಪ್ಪ ಇಲ್ದಿರೋವಾಗ ನಾನು ಇಲ್ಲಿರ್ತೀನಿ. ಹೌದಾ? ಕೆಲಸಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹೌದು ಸರ್, ನಡೀತಾ ಇದೆ. ತುಂಬಾ ಒಳ್ಳೇದು. ಹಾ ನೋಡಿ, ವೆಂಕಟಪ್ಪ ಬಂದೇ ಬಿಟ್ಟ. ಬಂದೆ ಬಂದು ತುಂಬ ಹೊತ್ತಾಯ್ತೇನಾ? ಹಾಗೇನಿಲ್ಲ ಕಣ. ಅಲ್ಲ ಕಣೋ, ನಿನ್ನ ಮನೆ ಹತ್ರ ಬಾ ಅಂದ್ರೆ ಅಂಗಡಿಗೆ ಬಂದಿದ್ಯಲ್ಲ. ಏ, ನಿಮ್ಮನೆಗೆ ಬರ್ದೆ ಎಲ್ಲೋ ಹೋಗ್ತೀನಿ? ಖಂಡಿತ ಒಂದಲ್ಲ ಒಂದಿನ ಬಂದೇ ಬರ್ತೀನಿ. ನೀವು ಮಾತಾಡ್ತಾ ಇರಿ, ನನ್ಗೊಂದು ಶರ್ಟ್ ಇದೆ, ಹೊಲ್ದ್ಬಿಟ್ಟು ಬರ್ತೀನಿ. ಆಹಾ, ನಾನ್ ಬರೋದೇ ಕಾಯ್ತಿದ್ದೆ ಅಲ್ವಾ ನೀನು ಹೋಗೋದಕ್ಕೆ? ಇಲ್ಲ ವೆಂಕಟಪ್ಪ, ಅರ್ಧಕ್ಕೆ ಬಿಟ್ಟು ಬಂದಿದ್ದೆ. ಆಯ್ತು ಹೋಗು. ಸರ್ ಬರ್ತೀನಿ, ಮಾತಾಡಿ. ಹಾ. ವೆಂಕಟಪ್ಪ, ನೀನ್ ಆವಾಗ ಹೇಗಿದ್ಯೋ ಇವಾಗಲೂ ಹಾಗೇ ಇದೆಯಾ ಕಣ. ಅದೇ ಕಿಂಡಲ್ಲು, ಅದೇ ನಿಷ್ಕಲ್ಮಶ ನಗು, ಅದೇ ಮಾತು. ವಯಸ್ಸೇನೋ ಜಾಸ್ತಿ ಆಗಿದೆ ನಿಜ, ಆದ್ರೆ ನಿನ್ ಮನಸ್ಸು ಮಾತ್ರ ಇನ್ನು ಹಾಗೆ ಮಗು ತರನೇ ಇದೆ. ನೀನೇನ್ ಕಡಿಮೆ, ನೀನು ಹಂಗೆ ಇದೆಯಪ್ಪ. ಅಲ್ಲ ಕಣ, ತಮಾಷೆ ವಿಚಿತ್ರ ಹೆಂಗಿದೆ ನೋಡು. ಇಷ್ಟು ವರ್ಷ ನಾವಿಬ್ರು ಬೆಂಗಳೂರಲ್ಲೇ ಇದ್ದೀವಿ, ಅಕ್ಕಪಕ್ಕ ಬೀದಿನಲ್ಲೇ ಇದ್ದೀವಿ, ಆದ್ರೂ ಇಷ್ಟು ವರ್ಷ ಆದ್ರೂ ನಾವಿಬ್ರು ಭೇಟಿನೇ ಆಗಿಲ್ವಲ್ಲ. ಏನೋ ಮಾಡೋದು, ಮೇಲೊಬ್ಬ ಇದಾನಲ್ಲ ಬೊಂಬೆ ಆಡ್ಸೋನು. ಯಾರನ್ನ ಯಾವಾಗ ಒಂದು ಮಾಡ್ಬೇಕು, ಯಾವಾಗ ದೂರ ಮಾಡ್ಬೇಕು, ಎಲ್ಲ ಅವಂದೇ ಲೆಕ್ಕಾಚಾರ ಅಲ್ವಾ? ಅದು ನಿಜಾನೇ. ಹೌದು ವೆಂಟು, ಹಾ, ನಿನ್ಗೆ ಎಷ್ಟು ಜನ ಮಕ್ಕಳು? ಗೌರಿಗೆ ಒಬ್ಳಿದ್ಲು. ಗೌರಿ ತೀರೋದ್ಮೇಲೆ ಅವಳ ತಂಗಿ ಸತ್ಯಭಾಮನ್ನೇ ಮದುವೆ ಮಾಡ್ಕೊಂಡೆ. ಅವಳಿಗಿಬ್ರು ಮಕ್ಕಳು. ಚಿಕ್ಕವರಿಬ್ರು ಕಾಲೇಜ್ಗೆ ಹೋಗ್ತಿದ್ದಾರೆ. ಸಪ್ತಮಿದು ಓದ್ ಮುಗ್ದಿದೆ ಈಗ. ತುಂಬಾ ಸಂತೋಷ ಕಣ. ನಂದಿಲ್ಲಪ್ಪ, ನಿನಗೆ ಎಷ್ಟು ಜನ ಮಕ್ಕಳು ಅದೇಳು? 2 ಹೆಣ್ಣು 2 ಗಂಡು. 4 ಜನ ಮಕ್ಕಳನ್ನೂ ಬಿಟ್ಟು ನನ್ನನ್ನು ಬಿಟ್ಟು ನನ್ನ ಹೆಂಡತಿ ದೂರ ಹೋಗ್ಬಿಟ್ಲು ಕಣೋ. ಈಗ ನಾನು ನಮ್ಮಮ್ಮ ಎಲ್ಲ ಜೊತೆಗೆ ಇದ್ದೀವಿ ಅಲ್ವಾ? ನಿನ್ ತಮ್ಮ ಯೋಗು ಇದ್ದ ಅಲ್ವಾ? ಎಲ್ಲಿದ್ದಾನೆ? ಅವನೇನ್ ಮಾಡ್ತಿದ್ದಾನೆ? ನಮ್ಮ ಮನೆ ಎದುರು ಒಂದು ಮನೆ ಇದೆ ಅಲ್ವಾ? ಹಾ. ಅದು ಅವಂದೇ ಮನೆ. ಅಂದ್ರೆ ಆ ಮಂದಾರ ಮೇಡಮ್ ಇದಾರಲ್ಲ, ಅವರು ನಮ್ ಯೋಗು ಹೆಂಡ್ತಿನ? ಹೌದು. ಅವ್ರಿಗೆ ನಾನು ನನ್ನ ಮಗಳು ಇಬ್ರು ತುಂಬಾ ಚೆನ್ನಾಗಿ ಗೊತ್ತು ನೋಡು. ಅಲ್ಲ ಕಣ, ಎಲ್ರು ನಾವೆಲ್ಲರೂ ಒಂದೇ ಏರಿಯಾದಲ್ಲೇ ಇದ್ದೀವಿ. ನಮ್ಮ ಸ್ನೇಹ ಹೀಗೇ ಇರಬೇಕು. ನಮ್ಮ ಸ್ನೇಹ ಹೀಗೆ ಇರಬೇಕು ಅಂದ್ರೆ ಈ ಸ್ನೇಹ ಸಂಬಂಧವಾಗಿ ಬದಲಾಗಬೇಕು. ನನಗೆ ನೀನು ಏನು ಹೇಳ್ತಿದ್ಯಾ ಅಂತ ಗೊತ್ತಾಗ್ಲಿಲ್ಲಪ್ಪ. ಇದರಲ್ಲಿ ಅರ್ಥ ಆಗದೆ ಇರೋದು ಏನಿದೆಯೋ